ಎಜಿ ನ್ಯೂಸ್ಗೆ ಸ್ವಾಗತ. ಮಾಜಿ ಕೇಂದ್ರ ಸಚಿವ ಹಾಗೂ ಹಿರಿಯ ರೈತ ಪರ ಹೋರಾಟಗಾರರು ಆದ ದಿವಂಗತ ಬಾಬಾಗೌಡ ಪಾಟೀಲರ ಜನ್ಮ ದಿನಾಚರಣೆಯು ನಿನ್ನೆ ಅವರ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕ ಬಾಗೇವಾಡಿ ಗ್ರಾಮದಲ್ಲಿ ಅಖಂಡ ರಾಜ್ಯ ರೈತ ಸಂಘ ಹಾಗೂ ಬಾಬಾಗೌಡ ಪಾಟೀಲರ ಅಭಿಮಾನಿಗಳು ಒಟ್ಟಾಗಿ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಬಾಬಾಗೌಡ ಪಾಟೀಲರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಅಂದಿಲೇಶ್ವರ ಸ್ವಾಮೀಜಿ, ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ವಾಲಿ, ಧರ್ಮರಾಜ್ ಗೌಡರ್, ಮಾಜಿ ಸಚಿವ ಶಶಿಕಾಂತ್ ನಾಯಕ್, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್, ಪಡೆಪ ಬೋಗೂರು, ಹಿರಿಯ ಪತ್ರಕರ್ತ ಪ್ರದೀಪ್ ಮೇಲಿನಮನಿ, ಸುಪುತ್ರಿ ನೀಲಾಂಬಿಕಾ, ಪ್ರವೀಣ್ ಗೌಡ ಪಾಟೀಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾದ್ಯಂತ ವಿವಿಧ ಮಾಜಿ ಸೈನಿಕರು, ಪದಾಧಿಕಾರಿಗಳು ಹಾಗೂ ಅಪಾರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಪ್ರದೀಪ್ ಮೇಲಿನಮನಿ ಹಾಗೂ ಜನಪ್ರಿಯ ಪತ್ರಕರ್ತ ಬಸವರಾಜ್ ಹಾಗೂ ಎಪಿಎಂಸಿ ಅಧಿಕಾರಿಗಳನ್ನ ಸನ್ಮಾನ ಮಾಡಿದರು. ಒಟ್ಟಾರೆಯಾಗಿ ಅದ್ದೂರಿಯಾಗಿ ಅಪಾರ ಅಭಿಮಾನಿಗಳ ನಡುವೆ ಬಾಬಾಗೌಡ ಪಾಟೀಲರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಏನಿವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಕಂಡ ಹಿರಿಯ ಒಂದ್ ರೀತಿ ರೈತ ಪರ ಹೋರಾಟಗಾರ, ವಿಶೇಷವಾಗಿ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ದಿವಂಗತ ಒಂದ್ ರೀತಿ ಬಾಬಾಗೌಡ ಪಾಟೀಲ್ ಅವರ ಒಂದ್ ರೀತಿ 80ನೇ ಒಂದ್ ರೀತಿ ಜನ್ಮ ದಿನಾಚರಣೆ. ವಿಶೇಷವಾಗಿ ಅವರ ಒಂದ್ ರೀತಿ ಜನ್ಮ ದಿನಾಚರಣೆ ನಿಮಿತ್ತ ಸಾಕಷ್ಟು ಅವರ ಅಭಿಮಾನಿಗಳು ಮತ್ತೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಒಂದ್ ರೀತಿ ಹುಟ್ಟು ಹಬ್ಬದ ಆಚರಣೆ ಮಾಡ್ತವ್ರೆ. ಇದ್ರ ನಿಮಿತ್ತ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಈಗ ಅವರ ಹುಟ್ಟೂರಿನ ಒಂದ್ ರೀತಿ ಸ್ಟ್ಯಾಚ್ಯೂಗೆ ಒಂದ್ ರೀತಿ ಭಾವಕ್ಕೆ ಒಂದ್ ರೀತಿ ಮಾಲೆಗಳನ್ನು ಹಾಕುವ ಮುಖಾಂತರ ಸಾಕಷ್ಟು ಜನ ಒಂದ್ ರೀತಿ ರೈತಾಪಿ ವರ್ಗದ ಒಂದ್ ರೀತಿ ಹಿತಚಿಂತನೆಗಳ ಬಗ್ಗೆ ಸಾಕಷ್ಟು ಒಂದ್ ರೀತಿ ಚರ್ಚಾಕೂಟ ಏರ್ಪಡಿಸಿದ್ರೆ. ಈ ಬಗ್ಗೆ ಸಾಕಷ್ಟು ಒಂದ್ ರೀತಿ ಪೂಜ್ಯ ಒಂದ್ ರೀತಿ ಪಾರಿಶ್ವಾಡದ ಶ್ರೀ ಶಾಂಡಿಲೇಶ್ವರ ಶ್ರೀಗಳ ಒಂದ್ ರೀತಿ ದಿವ್ಯ ಸಾನ್ನಿಧ್ಯದಲ್ಲಿ ಹಲವಾರು ಹಿರಿಯ ರೈತ ಪರ ಹೋರಾಟಗಾರ ಆಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ವಾಲಿ ಇರ್ಬೋದು, ಹೀಗೆ ಹಲವಾರು ಹಿರಿಯ ರೈತ ಪರ ಹೋರಾಟಗಾರರು ಒಂದ್ ರೀತಿ ನೇತೃತ್ವದಲ್ಲಿ, ವಿಶೇಷವಾಗಿ ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಅವರ ಒಂದ್ ರೀತಿ ಸಮ್ಮುಖದಲ್ಲಿ ಸಾಕಷ್ಟು ಒಂದ್ ರೀತಿ ಚರ್ಚಾಕೂಟ ನಡೀತವೆ. ಈ ಬಗ್ಗೆ ಸ್ವತಃ ಸ್ವಾಮೀಜಿಗಳೇನ್ ಹೇಳ್ತಾರೆ ಮತ್ತೆ ಹಿರಿಯ ರೈತ ಪರ ಹೋರಾಟಗಾರರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಕಾಳಜಿ ಇರ್ತಕ್ಕಂಥ ಹಿಡ್ಕಲ್ ಜಲಾಶಯದ ಬಾಜುಕಿರ್ತಕ್ಕಂಥ ಹೊಸೂರು ಗ್ರಾಮದವ್ ನಾನು. ಅಲ್ಲಿ ಸುಮಾರು 48 ವರ್ಷದಿಂದ ಮುಳುಗಡೆ ಅಲ್ಲಿ ಹಿಡ್ಕಲ್ ಜಲಾಶಯ ಕಟ್ಟಿದ್ದ ಇವತ್ತೇವರೆಗೂ ರೈತರಿಗೆ ಹಣ ಮುಟ್ಲಿಲ್ಲ. ಬರೀ 365 ರೂಪಾಯಿ ಪರ್ ಎಕರ್ ತಗೋತಿದ್ರು. ಬಾಬಾಗೌಡ ಕೇಂದ್ರದೊಳಗೆ ಮಂತ್ರಿ ಆದ ತಕ್ಷಣ ಅದಕ್ಕೆ ಏನ್ ರೀತಿ ಯಾವ್ದಾರ 3 ರೇಟ್ಗಳನ್ನ ಅಳವಡಿಸಿರೋ, ಉಸ್ಕಿ ಮತ್ತು ಆಮೇಲೆ ಅರೆ ನೀರಾವರಿ ಹಣ ಕೊಟ್ಟ ಆಮೇಲೆ ರೈತರಿಗೆ ಭೂಮಿ ಕಳ್ಕೊಂತ ರೈತರಿಗೆ ಕೋರ್ಟ್ಗೆ ಹೋಗಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು. ಆಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತಿ, ಗ್ರಾಮ ಪಂಚಾಯತಿಗೆ ನೇರವಾಗಿ ಮೊದಲು ಎಲ್ಲಿ ಹಣ ಬರ್ತಿತ್ತಂದ್ರ ರಾಜ್ಯ ಸರ್ಕಾರಕ್ಕೆ ಬರ್ತಿತ್ತು. ಅವ್ರ ಕೇಂದ್ರದೊಳಗೆ ಮಂತ್ರಿ ಆದ ತಕ್ಷಣ ಅದು ನೇರವಾಗಿ ಗ್ರಾಮ ಪಂಚಾಯತಿಗೆ ಹಣ ಬರಾಕತ್ತಿತ್ತು, ತಾಲೂಕಾ ಪಂಚಾಯತಿಗೆ ಹಣ ಬರಾಕತ್ತಿತ್ತು, ಜಿಲ್ಲಾ ಪಂಚಾಯತಿಗೆ ಹಣ ಬರಾಕತ್ತಿತ್ತು. ಈ ದೇಶ ತುಂಬಾ ರಸ್ತೆಗಳಿಗೆ ಕೆಲಸ, ಊರೊಳಗಿನ ಕೆಲಸ, ಹೊಲಗಳು, ರಸ್ತೆಗಳು. ನಾನು ಗ್ರಾಮ ಪಂಚಾಯತಿನೂ ನೋಡಿದನ್ನ ಚೆನ್ನಾಗಿರ್ತ. 25 ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತು. ಒಂದ್ ಎಲ್ಲಾರು ಒಂದ್ ತೆಗ ತುಂಬಬೇಕಾಗಿತ್ತು ಅಂದ್ರ ತಹಶೀಲ್ದಾರ್ ಕಡೆ ಒಂದ್ ಪರ್ಮಿಷನ್ ತಗೊಂಡ್ ಅದಕ್ಕೆ ಒಂದ್ ಬುಟ್ಟಿ ಮಣ್ಣು ಹಾಕ್ತಕ್ಕಂಥದ್ದಿತ್ತು. ಅವ್ರು ಬಂದ ಮೇಲೆ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದಾರ. ಸಮಯ ಕಡಿಮೆ ಇತ್ತು. ಅವ್ರ ಕಾಲದೊಳಗೆ ಬಹಳ ಕಡಿಮೆ ಅವಧಿ ಅವರು ಮಂತ್ರಿಗಳಾಗಿ ಉಳಿದಿದ್ರು. ಇನ್ನೊಂದ್ ಸ್ವಲ್ಪ ದಿವಸ ಅವ್ರು ಮಂತ್ರಿ ಆಗಿ ಉಳಿತಿದ್ರು ಅಂದ್ರ ದೇಶದ ಒಂದ್ಸಲ ಬದಲಾವಣೆ ತರ್ತಕ್ಕಂಥ ಕೆಲಸ ಆಕಿತ್ತು ಅನ್ನೋದು ನಮಗ ಅವ್ರ ಅಭಿಮಾನ ಅನಿಸ್ತದ ಅವ್ರ ಬಗ್ಗೆ. ಅಂಥವ್ರದ ಇವತ್ತ ಏನೋ ಇದು ಮಾಡತ್ತೀವಿ, ನಮ್ಗೆ ಆಶೆ ಅದ. ಇವತ್ತ ಇದೇ ಪರಮ ಪೂಜ್ಯರು ಇರಬೇಕು, ಮತ್ತು ಏನೇನ್ ಬೇರೆ ಸಂಘಟನೆಗಳದವ್ರು ಇಲ್ಲಿ ಬರೋದು, ಅನೇಕ ಸಂಘಟನೆಗಳದವ್ರು ಬೇರೆದವ್ರೆಲ್ಲ ಬಂದಾರ. ನಿಮ್ಮ ಮುಖಾಂತರ ಇವತ್ತು ಮಾಧ್ಯಮದ ಮುಖಾಂತರ ನಾವು ಎಲ್ಲಾ ರೈತ ಸಂಘಟನೆಗಳಿಗೆ ವಿನಂತಿ ಏನ್ ಮಾಡೋದು, ನಾವು ಒಂದಾಗ್ಲಿಲ್ಲ ಅಂತಂದ್ರ ನಮಗ್ ಭವಿಷ್ಯ ಇಲ್ಲ. ಎಂತ ದೊಡ್ಡ ರೈತ ಸಂಘಟನೆ ಇದ್ದಾಗ ಒಂದೊಂದ್ಸಲ ಫೇಲ್ ಆಗಿದ್ದೇವೆ. ನಾವು ಹೋರಾಟ ಮಾಡೋದ್ನಾಗ ಅನೇಕ ಬೇಡಿಕೆಗಳದಾಗ ಫೇಲ್ ಆಗಿದ್ದೇವೆ, ಬಡಸ್ಕೊಂಡೇವು. ಜೈಲಿನೊಳಗ ಸುಮಾರು ನನ್ನ ಅಂದಾಜದಾಗ ಅವಾಗ ತಿಂಗಳದ 20 ದಿವಸ ಎಲ್ಲ ನಾವು ಕೋರ್ಟ್ನಾಗ ಇರ್ತಕ್ಕಂಥದ್ದು ಒಂದು ಕಾಲನು ನಾವು ನೋಡಿದೇವೆ. ಹಂಗ ಬರ್ತಕ್ಕಂಥ ದಿವಸ ಹಂಗ ಆದ್ರ ಮಾತ್ರ ಈ ಏನ ಭ್ರಷ್ಟ ನಾವು ರಾಜಕಾರಣದಾಗ ಹೋಗಿ ಬಂದೇವು, ಎರಡೂ ಮಾಡಿ ಬಂದೇವಿ. ಇವತ್ತು ಅಲ್ಲಿ ಅರ್ಥ ಇಲ್ಲ. ಇವತ್ತು ಅವ್ರಿಗೆ ಶ್ರಮಿಕರ ಬಗ್ಗೆ ಕಾಳಜಿ ಇರ್ತಕ್ಕಂಥ, ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥ ಮಾತ್ರ ಈ ದೇಶದ ಬೆನ್ನಲ್ವ. ಈ ದೇಶದ ಬಗ್ಗೆ ಮಾತಾಡೋದು ಅದು ಏನೆಲ್ಲ ಹೇಳ್ತಾರೆ ಇವ್ರು. ಏನಂದ್ರೆ ಇಂದ್ರನ್ ತಂದು ಇಲ್ಲಿ ಯಾರ್ಯಾರ ಕಾಲಾಗ ಇಳಿಸ್ತಾರ, ಅದ್ರ ಚುನಾವಣೆ ಬಂದಾಗ ಎಲ್ಲರ ಕಾಲಾಗ ಏನ್ ಬೇಕಾದ್ ಇಳಿಸ್ತಾರೆ. ಇವತ್ತ ಮಾಡೋದು ಮಾತ್ರ ಜೀರೋ. ಅವ್ರು ತಮ್ಮ ಹೊಟ್ಟಿ ಪೂರ್ತಿಗೆ ಅವ್ರು ತಮ್ಮ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರ. ಅನುಕೂಲ ಮಾಡ್ಕೊಂಡ ನಂತರ ಅವ್ರಿಗೆ ರಾಜಕಾರಣ ಹಾಕ್ಬೇಕಾಗಿದೆ ಅಂದ್ರೆ ಮಾಡಿದ ದುಡ್ಡನ್ನ ಬಚಾವ್ ಮಾಡ್ಕೊಳಕ್ ಮತ್ ಹೊಳ್ಳಿ MLA ಆಗ್ಬೇಕು, ಮಂತ್ರಿ ಆಗ್ಬೇಕು. ಬಾಬಾಗೌಡ ಅವರ ಸುಪಿತ್ರಿ ಸಿಕ್ಕಿದ್ದಾರೆ. ವಿಶೇಷವಾಗಿ ಅಕ್ಕವ್ರೆ ನಮಸ್ಕಾರ. ವಿಶೇಷವಾಗಿ
ಜೊತೆ ಬಾಬಾಗೌಡ ಅವರ ಒಂದ್ ರೀತಿ ತಾವು ಅವರ ಸುಪುತ್ರಿ ಏನ್ ಹೇಳಿಕ್ ಬಯಸ್ತೀರಾ ಇವತ್ತು 80ನೇ ಇವತ್ತು ನಮ್ಮ ತಂದೆಯವರ 80ನೇ ಹುಟ್ಟುಹಬ್ಬನ ಆಮ್, ಒಂದು ವೇದಿಕೆಯಾಗಿ ಮಾರ್ಪಡಿಸಿ ಅವರ ಸಾಧನೆ, ಅವರ ಒಂದು ಸರಳ ಜೀವನ, ಅವರೊಂದು ಆಮ್, ಆ, ಇನ್ನು ಸ್ಮರಣೆ ಮಾಡೋ ಸಂಬಂಧ ಇಲ್ಲಿ ಎಲ್ಲ ಕಡೆಯಿಂದ ಇಲ್ಲಿ ನಮ್ಮ ರೈತ ಬಾಂಧವರು ಬಂದಿದ್ದಾರೆ. ನಾನು ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಮತ್ತು ನನ್ನ ಕುಟುಂಬದ ಪರವಾಗಿ ನಮ್ಮ ರೈತ ಕುಲಕ್ಕೆ ನಾನು ಹೃದಯದಿಂದ ಆಭಾರ ವ್ಯಕ್ತಪಡಿಸ್ತೇನೆ. ಆದರ್ಶಗಳನ್ನ ಮೆಚ್ಚಿ ವಿಶೇಷವಾಗಿ ಒಂದ್ ರೀತಿ ಅಖಂಡ ರಾಜ್ಯ ರೈತ ಸಂಘಕ್ಕೆ ಒಂದ್ ರೀತಿ ಘಟಕದ ರಾಜ್ಯಾಧ್ಯಕ್ಷರು ಸಹ ಕೆಲಸ ಮಾಡ್ತಾ ಇದ್ರ. ಏನ್ ಅನ್ಸ್ತದೆ? ವಿಶೇಷವಾಗಿ ಸಾಕಷ್ಟು ಜನ ಅನುಯಾಯಿಗಳು ಸೇರಿದ್ದಾರೆ. ಬಾಬಾಗೌಡರ ಪಾಟೀಲ್ ಬಗ್ಗೆ ಏನ್ ಜಗತ್ತೇ ಕಂಡ ರೈತ ನಾಯಕ, ಜಗತ್ತೇ ಕಂಡ ಅಪ್ರತಿಮ ನಾಯಕ ಬಾಬಾಗೌಡ ಪಾಟೀಲ್ರು ಇತಿಹಾಸ ನಿರ್ಮಿಸಿ ಹೋಗಿದ್ದಾರೆ. ಅವರ ನೆನಪುಗಳು ಮಾತ್ರ ನಮಗೆ ಇವತ್ತು ಉಳಿದಿದಾವ. ಅವ್ರು ಹಾಕೊಟ್ಟಕ್ಕಂಥ ಮಾರ್ಗದರ್ಶನದೊಳಗೆ ಯಾವುದೇ ಸಂಘಟನೆ ಆಗಲಿ ಅವ್ರು ಹಾಕೊಟ್ಟ ಹಾದಿನಲ್ಲೇ ನಡೀತಾವೇನೋ, ಅವ್ರು ಹಾಕೊಟ್ಟ ಹಾದಿ ಬಿಟ್ಟು ಯಾರು ನಡೀತಾ ಇಲ್ಲ. ಇವತ್ತಿನ ದಿವಸ ರೈತ ಸಂಘಟನೆ ಅಂತ ಏನಾದರೂ ನಮ್ಮ ಭಾರತ ದೇಶದಲ್ಲಿ ಗುರುತು ಮಾಡಿದ್ರಂದ್ರ ಟಿಕ್ಕಾಯತ್ ಅಂತಂದ್ರೆ ಅವ್ರು ಬಿಟ್ರೆ ನೆಕ್ಸ್ಟ್ ನಮ್ಮ ಬಾಬಾಗೌಡರು. ಮತ್ತು ಅವರು ಯಾರು ಬೇರೆದರ ಯಾರು ಎಲೆಕ್ಷನ್ದಾಗ ಅಷ್ಟು ಇದು ಮಾಡಿಲ್ಲ. ಎರಡು ಕಡೆ ಗ್ರಾಮೀಣ ಮತ್ತು ಕಿತ್ತೂರು ಮತಕ್ಷೇತ್ರಗಳಲ್ಲಿ ಒಬ್ಬ ರೈತ ನಾಯಕನಾಗಿ ಎರಡು ಕಡೆ ಆರಿಸಬಾರ್ದಂದ್ರೆ ಇದು ಒಂದು ಇತಿಹಾಸ ನಿರ್ಮಾಣನೇ ಮಾಡಿ ಹೋಗಿದ್ದಾರೆ. ಅವರ ಒಂದು ಆದಿ ಇವತ್ತು ನಾವು 80ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದ್ರೆ ನಮ್ಗೆ ನೋವಿನ ಸಂಗತಿ. ಆದ್ರೂ ಮಾಡ್ಲೇಬೇಕು. ಅವ್ರನ್ನ ನೆನಪಿನಲ್ಲಿ ಇಟ್ಕೊಂಡು ನಾವು ಮುಂದೆ ಕೂಡ ಅವರ ಏನು ಕೆಲವೊಂದು ಆಶೋತ್ತರಗಳದವನ ಅವನ್ನ ನಾವು ಮುಂದುವರಿಸ್ಬೇಕು. ಅವರ ಒಂದು ಆಶೋತ್ತರಗಳು ನಾವು ಜನರಿಗೆ ತಲುಪಿಸ್ಬೇಕು ಅನ್ನೋದು ಉದ್ದೇಶದಿಂದ ನಾವು ಯಾವುದೇ ಸಂಘಟನೆ ಯಾವುದೇ ಬಿಟ್ಟು ನಾವು ಬಾಬಾಗೌಡರ ಒಂದು ತತ್ವ ಸಿದ್ಧಾಂತಗಳಿಗೆ ಒಪ್ಪಿ ಯಾವುದೇ ಅಪೇಕ್ಷೆ ಇಲ್ದ ನಾವು ಇವತ್ತಿನ ದಿವಸ ಸಂಘಟನೆಯಲ್ಲಿ ನಾವು ಭಾಗವಹಿಸಿದೀವಿ. ನಮ್ಮ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ವಾಲಿ ಅವರು ನಮ್ಮ ರಾಜಕಾರಣದಲ್ಲೇ ಅಪ್ರತಿಮ ಒಂದು ಜನರ ಕೈಗೆ ನೇರವಾಗಿ ಸಿಗ್ತಕ್ಕಂಥ ಶಶಿಕಾಂತ್ ಪಾಟೀಲ್ ನಾಯಕರವರು ಮಾಜಿ ಮಂತ್ರಿಗಳಾಗಿದ್ರು ಕೂಡ ಒಬ್ಬ ಸಾಧಕ ಕಾರ್ಯಕರ್ತರ ರೀತಿಯಲ್ಲಿ ಪ್ರತಿಯೊಂದು ಸಭೆನಲ್ಲೂ ಭಾಗವಹಿಸ್ತಿದ್ದಾರೆ. ನಮ್ಗೆ ಒಂದು ಶಕ್ತಿ ಅಂತ ಹೇಳಿ ನಾ ಇವತ್ತಿನ ದಿವಸ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮೆಲ್ಲ ಹಿರಿಯ ರೈತ ನಾಯಕರು ನಮ್ಮ ಬಾಬಾಗೌಡರನ್ನ ಪ್ರತಿಯೊಂದು ಮುಖದಲ್ಲಿ ನಾನು ನೋಡ್ತಾ ಇರ್ತೀನಿ. ಇವತ್ತು ನಮ್ಮ ಹಿರಿಯ ನಾಯಕರು ಏನದಾರ ಅವ್ರ ಜೊತೆ ಒಡನಾಟ ಇರ್ತಕ್ಕಂಥ ಎಲ್ಲಾ ಮುಖಗಳೆಲ್ಲ ಇನ್ನೊಂದು ಬಾಬಾಗೌಡರು ಇದಾರೆ ಅಂತೇಳಿ ನಾವು ಇವತ್ತಿನ ದಿವಸ ರೈತ ಹೋರಾಟದಲ್ಲಿ ಯಾವುದೇ ರಾಜಕಾರಣಿಗಾಗ್ಲಿ ಯಾವುದೇ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅಂಜದನ ಹೋರಾಟಗಳು ಮಾಡ್ತಾ ಇದೀವಿ. ನಾವು ಪ್ರತಿ ದಿವಸ ಜನರ ಸೇವೆ ಮಾಡ್ತಾ ಇದೀವಿ. ಬಾಬಾಗೌಡರ ಒಂದು ಕನಸು ನನ್ಸಾಬೇಕನ್ನೋದೇ ಇವತ್ತಿನ 80ನೇ ಒಂದು ಹುಟ್ಟುಹಬ್ಬದ ಪ್ರಕಾರ ನಾವೊಂದು ಕೆಲವೊಂದು ಜನರಿಗೆ ಗುರುತು ಮಾಡಿ ಒಳ್ಳೆಯ ಒಂದು ಅವರ ಪ್ರಶಸ್ತಿಗಳನ್ನು ಕೊಡೋದ್ರ ಮುಖಾಂತರ ಸೇವಾ ಪ್ರಶಸ್ತಿ ರೈತರಿಗೆ ಯಾರ್ಯಾರು ಅನುಕೂಲ ಮಾಡಿದಾರ, ರೈತರ ಪರವಾಗಿ ಯಾರು ಹೋರಾಡಿದಾರ ಅವ್ರಿಗೆ ಒಂದು ಪ್ರಶಸ್ತಿ ಕೊಡೋ ಮುಖಾಂತರ ಬಾಬಾಗೌಡರ ಒಂದು ಕನಸನ್ನ ನನಸು ಮಾಡೋದಕ್ಕೆ ಮಾಡಿದಾರ. ಸಾಕಷ್ಟು ಮಾಡಿದಾರ. ಭಾರತ ದೇಶದಲ್ಲೇ ಅಪ್ರತಿಮ ನಾಯಕ ಅಂತೇಳಿ ಮನ್ಸ್ಕೊಂಡಾರು ಮಾಡಿದಾರ. ಆದ್ರೆ ಉಳಿದಂತ ಕೆಲವೊಂದು ಕನಸುಗಳನ್ನ ನಾವೆಲ್ಲ ಕೂಡಿ ಏನು ಈ ಒಂದು ಸಭೆಯಲ್ಲಿ ಭಾಗವಹಿಸಿದೀವಿ. ಎಲ್ಲರೂ ಕೂಡ ಊಟದ ಬದಲು ಭಾಗಿಸಿ ಎಲ್ಲರಿಗೂ ಕೂಡ ಸೇರಿ ನಾವು ಬಗೆಹರಿಸೋಣ ಅಂತೇಳಿ ಇವತ್ತು ತಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ಕೂಡ ಬಾಬಾಗೌಡರ 80ನೇ ಹುಟ್ಟುಹಬ್ಬದ ಒಂದು ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡ ಈ ರೈತ ಪರವಾದಂತ ಚಿಂತನೆಗೆ ಒಂದು ಪುನರ್ ಶಕ್ತಿ ಕೊಡೋಣ. ಬಾಬಾಗೌಡ ಪಾಟೀಲ್ರ ಏನು ಒಂದು ಕನಸಾಗಿತ್ತು, ಅವ್ರದ್ದು ಏನು ಕನಸು, ದುಡಿಯುವಂತ ವರ್ಗ ಒಂದು ನೆಮ್ಮದಿಯಿಂದ ಬದುಕುವಂತ ಜೀವನ ಕಲ್ಪಿಸ್ಬೇಕನ್ನುವಂತ ಒಂದು ಬಹಳ ದೊಡ್ಡ ಮಹದಾಶೆಯನ್ನು ಇಟ್ಕೊಂಡಿದ್ರು. ಆ ಮಹದಾಶೆಯ ಮುಖಾಂತರ ದೇಶಾದ್ಯಂತ ಅವರ ಜೀವನ ಪರ್ಯಂತರ ಎಲ್ಲ ಕಡೆನೂ ಕೂಡ ತಿರುಗಿ ಜಾಗೃತಿ ಮಾಡುವಂತ ಕೆಲಸ ಮಾಡಿದ್ರು. ಆದ್ರೆ ಅವರ ಮರಣದ ನಂತರ ಏನು ಇದು ರೈತ ಸಂಘಗಳು ವಿಂಗಡಣೆ ಆಗಿ ಏನು ರೈತರ ಶಕ್ತಿ ಹಾಳಾಗತೈತಿ, ಆ ಶಕ್ತಿಗೆ ಮತ್ತೊಮ್ಮೆ ಶಕ್ತಿ ಕೊಡೋಣ ಅಂತ ತಿಳ್ಕೊಂಡ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ನಾವಿರ್ಬೋದು, ಶಶಿಕಾಂತ್ ನಾಯಕರಂತವ್ರು ಇರ್ಬೋದು, ಇನ್ನೂ ಹಲವಾರು ನಾಯಕರನ್ನ ಇಲ್ಲಿ ಮುಂಚೂಣಿ ಕರೆದುಕೊಂಡ ಮತ್ತೊಮ್ಮೆ ಕರ್ನಾಟಕದೊಳಗೆ ಒಂದು ರೈತ ಕ್ರಾಂತಿಯನ್ನು ಮಾಡ್ಬೇಕನ್ನುವಂಥ ಬಾಬಾಗೌಡರ ಕನಸನ್ನ ನನಸು ಮಾಡ್ಬೇಕಂತ ಉದ್ದೇಶದಿಂದ ಇವತ್ತೆಲ್ಲ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀವಿ. ಈ ವೇದಿಕೆಯಲ್ಲಿ ಭಾಗ ತಗೊಂಡಂಥವ್ರು ಅವ್ರ ಜೊತೆ ಹೋರಾಟ ಮಾಡಿದಂಥವ್ರು ಅದಾರು. ಕೆಲವು ಜನ ಹೊಸದಾಗಿ ಬಂದಾರ. ಆ ಹೊಸದಾಗಿ ಬಂದವ್ರು ಇದು ಯಾಕಪ್ಪ ರೈತ ಚಳವಳಿ ಅಂದ್ರೆ ಏನ, ಕೇವಲ ಹಸಿರು ಶಾಲ್ ಹಾಕ್ಕೊಂಡ ಏನು ಸಾಲ ಮುನುಗಿಸಾಕ ಹುಟ್ಟಿದಂಥ ಸಂಘಟನೆ ಅಲ್ಲ. ಇದು ನಿಜವಾಗಿ ಯಾರು ಬೆವರು ಸುರಿಸಿ ಭೂಮಿಯೊಳಗೆ ಈ ದೇಶದೊಳಗೆ ಯಾರು ಬೆವರು ಸುರಿಸಿ ದುಡಿತಾರಲ್ಲ ಅವ್ರು ಮಾತ್ರ ಬಡವರಾಗಿ ಉಳಿದಾರ. ಏನು ದುಡಿಲಾರ್ದಂಥ ಜನ ಮಾತ್ರ ದೇಶದೊಳಗೆ ವಿಮಾನ ಮೇಲೆ ಹೆಲಿಕಾಪ್ಟರ್ ಮೇಲೆ ಅಡ್ಡಾಡಕತ್ತಾರಲ್ಲ. ಇದು ಸೂತ್ರ ಎಲ್ಲಿ ತಪ್ಪೈತಿ, ವ್ಯವಸ್ಥೆ ಎಲ್ಲಿ ತಪ್ಪಿದೆ, ಈ ವ್ಯವಸ್ಥೆ ಸರಿ ಮಾಡ್ಬೇಕಾದ್ರೆ ನಮ್ಮದು ನಾವೇ ಮಾಡಿಕೊಳ್ಬೇಕಂತ ಆ ವಿಚಾರಕ್ಕಾಗಿ
ನಾವು ಹಸಿರು ಶಾಲೆ ಹಾಕೊಂಡಂಥವ್ರನ್ನ ಭಾಳ ಗೌರವದಿಂದ ಕಾಣ್ತೇವೆ. ಭಾಳ ದೊಡ್ಡ ಹೋರಾಟ ಮಾಡಿದಂಥವ್ರು. ಆ ಹೋರಾಟಕ್ಕೆ ಬೆಲೆ ಅರ್ಧಮರ್ಧ ಸಿಕ್ತು. ಇನ್ನೂ ಹಲವಾರು ಚಿಂತನೆಗಳು ಅದೇ ರೀತಿ ಉಳ್ಕೊಂಡಿದಾವೆ. ಇವತ್ತು ಗ್ಲೋಬಲೈಸೇಷನ್ ಆದಮೇಲೆ ಬಹುತೇಕ ನೀವು ಬದುಕಿರ ನಿಮ್ಮ ಜೀವನ ಸಾರ್ಥಕ ಆಕೈತೆ ಅಂತ ನಮ್ಮ ಮಕ್ಕಳಿಗೆ ಉಪದೇಶ ಮಾಡಿದಾನೆ. ಆ ಪ್ರಕಾರ ಮಕ್ಕಳು ನಮ್ಮ ಬದುಕಾಕತಾವ. ಆದ್ದರಿಂದ ನಾವು ಏನು ಮಾಡಬೇಕಪ್ಪ ಅಂದ್ರೆ ಒಂದು ಮಾನ್ಯ ಉದಾಹರಣೆ ನೋಡಿನ ಪೇಪರ್ದಾಗ ಒಬ್ಬ ದೊಡ್ಡ ಸಾಹಿತಿ ಅವ, ತಮಗೆಲ್ಲ ಗೊತ್ತಿರಬೇಕು. ಸುಮ 80 ಕೋಟಿ ಆಸ್ತಿದ್ದಾವ, 400 ಪುಸ್ತಕಗಳನ್ನ ಬರ್ತಾನೆ. ಮತ್ತು ಅವ್ಗೆ ಎಷ್ಟೋ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಕೃಷಿಕ ಪ್ರಶಸ್ತಿ ಎಲ್ಲ ಪ್ರಶಸ್ತಿ ಸಿಕ್ಕಿದಾವೆ. ಆದ್ರೆ ಅನಾಥಾಶ್ರಮದಲ್ಲಿ ಸಾಯುವಂಥ ಪ್ರಸಂಗ ಬಂತಾವು. ಯಾಕಪ್ಪ, ಮಕ್ಕಳು ಇಬ್ಬರು ಫಾರಿನ್ದಾಗ ಇದ್ಬಿಟ್ಟು ಹಿಂಗೆ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ನಾವು ಎಲ್ಲ ಮಕ್ಕಳನ್ನು ನೌಕರಿಗೆನ ಮಾಡಿಸ್ತೇವೆ ಅನ್ನೋ ಉದ್ದೇಶಕ್ಕೆ ನಾನು ವಿಚಾರ ಇಲ್ಲ. ಶಾಲಿ ಮಕ್ಕಳನ್ನ ಕಲಿಸ್ರಿ, ಆದ್ರೆ ಸುಧಾರಿಸೋ ರೀತಿಯೊಳಗೆ ವ್ಯವಸಾಯನ ಮಾಡಿಸಿ ನಮ್ಮ ಜೀವನವನ್ನು ಬದುಕುವಂಗ ತಾವೆಲ್ಲ ಪ್ರಯತ್ನ ಮಾಡ್ತೀರಿ. ಬಾಬಾ ಇಲ್ಲಿ ನೀರಾವರಿ ಇಲಾಖೆ ಒಳಗೆ ಮಾಡಿದಾಗ ರೈತರು ನಮ್ಮ ಆಫೀಸ್ಗೆ ಬರ್ತಿದ್ರು. ನಾ ಅಧಿಕಾರಿ ಇಲ್ಲ ಅಂದ್ರೆ ನಮ್ಮ ಮೇಲಧಿಕಾರಿಗಳು ಹೇಳಿ ರೈತರು ಬಂದ ಹೊಲ ಕಳ್ಕೊತಿದ್ರು, ಚಪ್ಪಲ್ ಹರ್ಕೋತಿದ್ರು. ಅವ್ರು ನನ್ ರೊಕ್ಕ ಬಂದಿಲ್ರಿ ಅಂತ ಹೇಳಿ. ಅದಕ್ಕಾಗಿ ನಾವ್ ಏನ್ ಮಾಡ್ತಿದ್ವಿ, ಅಲ್ಲಿ ಹೇಳಿ ಏನ್ ಸರ್ ಅವ್ರ ಚಪ್ಪಲ್ ಹರಿತ ಪಾಪ ಅಡ್ಡಾಡ್ತಾರ, ಅವ್ರ ಕೆಲಸಗಳು ಆಗುದಿಲ್ಲ ಅಂತೇಳಿ ನಾವು ರೈತರಿಗೆ ಅಲ್ಲಿ ನಾವ್ ಎಷ್ಟೋ ನಮ್ಗೆ ಆದ ಮಟ್ಟಿಗೆ ಸಹಾಯ ಮಾಡ್ತಿದ್ವಿ. ಅದನ್ನ ಮಾಡಿ ಈಗ ಅವ್ರ ನಮ್ಗಿದ್ದವ್ರ ಎಷ್ಟೋ ನೆನೆಸ್ತಾರ ಅವ್ರ ನಮ್ಮನ್ನ, ರೈತರನ್ನ. ಯಾಕಂದ್ರೆ ನಾವು ರೈತರ ಮಕ್ಳ. ಅದಕ್ಕಾಗಿ ರೈತರ ಬಗ್ಗೆ ಯಾರು ಅಲಕ್ಷ್ಯ ಮಾಡಬಾರ್ದು. ಮತ್ ನಾವು ಈಗ ಮತ್ ರೈತರ ಮಕ್ಕಳಿಗೆ ಹೆಣ್ ಕೊಡುವಲ್ರು. ಅದ್ರ ಬಗ್ಗೆ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ನಮ್ ನಾಯಕರನ್ನ ಮಾಡ್ಬೇಕಿನ್ನ. ಮುಂದ್ ಒಬ್ರನ್ನ ತೊಗೊಂಬರ್ರಿ ಆರಿಸಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ಒಬ್ಬ ನಾಯಕರನ್ನ ಬಲಿಷ್ಠದಂತ ಮುಂದೆ ಆರಿಸಿ ತೊಗೊಂಬರ್ರಿ. ಅದಕ್ಕೆ ಈಗ ರೈತರ ಬಗ್ಗೆ ಆತಿ, ಮಿಲಿಟರಿ ಅವ್ರ ಬಗ್ಗೆ ಆತಿ, ಹೆಣ್ಣು ಕೊಡದೆ ಇದಕ್ಕಾತಿ ಅವ್ರು ಏನಾರು ಇದನ್ನ ಮಾಡಿಸ್ತಾರ ಅವ್ರ. ಆಮೇಲೆ ಈ ಪೂಜ್ಯರ, ನಮಗ್ ಇಂಥವ್ರ ಪೂಜ್ಯರು ಬೇಕು. ಯಾಕಂದ್ರ ನಿಸ್ವಾರ್ಥ ಹೇಳೋರ್ ಬೇಕು ನಮಗ್. ಸಣ್ಣವ್ರು ದೊಡ್ಡವ್ರು ಎಲ್ಲಾರು ಒಂದ ಅಂತ ತಿಳ್ಕೊಬೇಕ ಅವ್ರು ಸ್ವಾಮಿಗಳು. ಅಂದ್ರೆ ಅವ್ರ ನಾವು ಹೇಳುದು 100 ಹೇಳುದು, ಅವ್ರು 1 ಮಾತು ಹೇಳುದು. ಅಲ್ಲಿ ಎಲ್ಲಾರು ಕೇಳ್ತಾರ ಅವ್ರ ಮಾತು. ಅದಕ್ಕೆ ಅಂಥವ್ರನ್ನೊಬ್ರನ್ನ ಇಟ್ಕೋಬೇಕು ನಾವು, ಕಾಯಂ ಒಬ್ರನ್ನ ಇಟ್ಕೋಬೇಕು ಸ್ವಾಮಿಗಳನ್ನ. ಎಲ್ಲಾರನ್ನು ಕರೀರಿ, ಅದೇ ಬ್ಯಾಡ ಅನ್ನೋದಿಲ್ಲ. ಒಬ್ರು ನಮಗೆ ಸಪೋರ್ಟ್ ಮಾಡುವಂಥವ್ರನ್ನ ಇಟ್ಕೋಬೇಕು. ಆ ರೀತಿ ಇಟ್ಕೊಂಡ ರೈತರ ಬಗ್ಗೆ ನಾವು ನಮ್ಮ ಮಿಲಿಟರಿ ಇರ್ಲಿ ಯಾರೇ ಇರ್ಲಿ, ನಾವು ಯಾವ್ದೇ ಕಾರಣಕ್ಕೂ ಸಹಾಯ ಮಾಡ್ತೇವೆ. ಮತ್ ನಾವು ಬರ್ತೇವಿ, ಇದನ್ನ ಮಾಡ್ತೇವೆ. ರೈತರ ಬಗ್ಗೆ ಮುಂದೆ ಒಂದ್ ರೀತಿ ದಿವಂಗತ ಬಾಬಾ ಗೌಡ ಪಾಟೀಲ್ ಅವರ ಒಂದ್ ರೀತಿ ಸಾಕಷ್ಟು ವರದಿಗಳನ್ನ ಮಾಡಿದ್ರೆ, ಅವರ ರೈತ ಪರ ಚಿಂತನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳು? ಬಾಬಾ ಗೌಡ್ರು ಒಬ್ಬ ಯುವ ಪುರುಷರವರು. ಭಾಳ ಹತ್ತಿರದಿಂದ ಬಲ್ಲೆ ನಾನು. ಅವ್ರ ಹೋರಾಟ 1 ತಾಸು 1 ದಿವಸದೊಳಗೆ ಮುಗಿಯುವಂಥದ್ದಲ್ಲ. ಒಂದು ಸುದೀರ್ಘ ಹೋರಾಟ. ಅವ್ರು ಬದುಕಿನುದ್ದಕ್ಕೂ ಹೋರಾಟ ಮಾಡ್ಕೊತ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ರೈತರ ಬಾಯಿಯಾಗಿ ಕೆಲಸ ಮಾಡಿದವರು. ಈಗ ಬಾಯಿ ಇಲ್ಲದಂಥ ರೈತರಿಗೆ ಮೊದಲ ಒಂದು ದೊಡ್ಡ ದನಿ ಆದವ್ರು ಅವರು. ಈಗೆಲ್ಲ ನೋಡ್ಬೇಕು, ನಮ್ಮ ತಂದೆ ಕಾಲಕ್ಕನ್ನು ಅಜ್ಜನ ಕಾಲಕ್ಕನ್ನು ಎಲ್ಲಾರ ಹೊರಗೆ ಹೋಗ್ಬೇಕತ್ತಿರ ಟ್ರ್ಯಾಕ್ಟರ್ ತೊಗೊಂಡು ಹೋಗೋದು. ಎಲ್ಲಾರ ಮದುವೆ ಇತ್ತು, ಮುಂಜಿ ಇತ್ತು ಅಂತಂದ್ರೆ ಅಲ್ಲಿ ಎಲ್ಲಾದರೂ ಪೊಲೀಸರು ಹಿಡ್ದ ಬಿಡೋರನ್ನ. ಈ ಎಲ್ಲ ಅನಕ್ಷರಸ್ಥ ಈ ಕುಲವನ್ನ ಅವರಲ್ಲಿ ಒಂದು ದೊಡ್ಡ ಜಾಗೃತಿಯನ್ನು ಮೂಡಿಸಿದವರು. ಅದಕ್ಕೆ ನಾ ಹೇಳಿದ್ದವ್ರಿಗೆ ಯುಗ ಪುರುಷರು ಅಂತ ಹೇಳ್ಕಾರ. ಇಂಥವ್ರು ಈ ಮಣ್ಣಿನಲ್ಲಿ ಹುಟ್ಟಿದ್ದನ ಒಂದು ದೊಡ್ಡ ಪುಣ್ಯ. ಮತ್ತೆ ಎಷ್ಟು ಜನ ಬೇಕೋ ಇಂಥವ್ರೆಲ್ಲ ನೋಡ್ಬೇಕತ್ತೀರ. ಭಯಂಕರ ವಿದ್ವಾಂಸರು, ರೈತರ ಬೇರು ಮಟ್ಟದ ಸಮಸ್ಯೆಗಳನ್ನ ಇರ್ತವ್ರು. ಮೂಲತಃ ಕೃಷಿಕರಾಗಿದ್ದವ್ರು ಅವರು. ನಾವೆಲ್ಲ ಅನೇಕ ರೈತರ ನಾಯಕರು ನೋಡ್ತಿದ್ದೇವೆ. ಒಂದು ಟವಲ್ ಹಾಕೊಂಡು ನಿಂತ ಕೂಡಲೇ ಎಲ್ಲ ರೈತ ನಾಯಕರು ಅಂತಾರೆ. ಆದ್ರೆ ಅಂಥ ನಾಯಕರಲ್ಲ. ಈಗ ಒಬ್ಬ ರಾಜಕಾರಣಿ ಹೇಳ್ಬೇಕು, ಅವ್ರ ಹೆಸರು ಹೇಳೋದು ಬ್ಯಾಡ ಇಲ್ಲ ಪ್ರಸ್ತುತ. ಅವ್ರು ಒಂದು ಸವಾಲು ಹಾಕಿದ್ರು ಬಾಬಾ ಗೌಡ್ರಿಗೆ. ಅಗದಿ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು. ಅವಾಗ ನಡೆದಾಗ ಏನು ಗೌಡ್ರೇನು ಅವ್ರೇನು ರೆಂಟಿ ಹಿಡ್ದವ್ರು, ಕುಂಟಿ ಹಿಡ್ದವ್ರು ಅಂತ ಹೇಳ್ತಾರೆ. ಅವಾಗ ಅವ್ರೇನು ಸುಮ್ಮನೆ ಇರಲಿಲ್ಲ. ಯಾಕಂದ್ರೆ ಒಳಗೊಂದು ಬಂಡಾಯದ ಮನೋಭಾವ ಅವ್ರದ್ದು, ಒಳಗೊಂದು ಕಿಚ್ಚು ಇರ್ತಿತ್ತು. ಸ್ವತಃ ನೇಗಿಲು ಹೊಡೆದು ಬಂದಂಥವ್ರು ಅವರು. ಅದಕ್ಕೆ ಅವ್ರು ಹೇಳಿದ್ರು, ಒಂದು ದಿವಸ ಏರ್ಪಾಡು ಮಾಡ್ರಿ, ನಾನು 1 ಎಕರೆ ಕಬ್ಬಿಗೆ ಹೊಲ ಹೊಡಿತೀನಿ, ನೇಗಿಲ ಹೊಡಿತೀನಿ, ನೀವು ಹೊಡಿರಿ ಅಂತ ಹೇಳ್ಕ್ಯಾರ. ಆದ್ರೆ ಯಾರು ಕೇಳಿದ್ರಲ್ಲ ಅವರಿಂದ ಏನು ಉತ್ತರನ ಬರಲಿಲ್ಲ. ಹಿಂಗೆ ಪ್ರಾಕ್ಟಿಕಲ್ ಆಗಿ ಬಾಳಿದಂಥವ್ರು ಬಾಬಾ ಗೌಡ್ರು. ಏನು ಅವ್ರ ಬಗ್ಗೆ ಏನಂತ ಹೇಳೋದು? ಕೆಲವೊಂದು ಕಡಿಮೆನೇ ಆಕತಿ. ಮತ್ತು ಒಳಗೆ ಆಳಗೆ ಇಳ್ದಂಗೆ ನಾವು ಕೂಡ ಭಾವುಕರಾಗ್ಕೊಂತ ಹೋಗ್ತೇವೆ. ಯಾಕಂದ್ರೆ ಅತ್ಯಂತ ಸಮೀಪದಿಂದ ಕುಂತ ಕೊನೆಗಾಲಕ್ಕಂತ ಈಗ ಅವ್ರು ಸಾವಿಕ್ಕಿಂತ ಪೂರ್ವದಾಗ ಒಂದು 3-4 ವರ್ಷ ಭಾಳ ಹತ್ತಿರದಿಂದ ಬಲ್ಲೆ ದೊಡ್ಡ ವಿಚಾರಗಳು ಹೇಳ್ತಿದ್ರು ಅವ್ರು. ಮತ್ತು ಈ ಗ್ಯಾಟ್ ಒಪ್ಪಂದನು, ಈಗ ಜಾಗತೀಕರಣ, ಉದಾರೀಕರಣ, ಇಂಥವೆಲ್ಲ ಭಾಳ ಜಟಿಲ ವಿಷಯಗಳು.
ಈಗೆಲ್ಲ ಬ್ಯಾಂಕ್ ಸೆಕ್ಟರ್ನವ್ರಿಗೆ ಉನ್ನತದ ಯಾರು ನಾವು ಏನು ಇಂಟೆಲೆಕ್ಚುವಲ್ ಅಂತ ಏನು ಕರಿತೇವಲ್ಲ, ಅವ್ರಿಗೆ ಆ ವಿಷಯದ ಮಾಹಿತಿನೇ ಇರ್ತಿರಕ್ಕಿಲ್ಲ. 92ರಾಗ ಅದ್ರ ಬಗ್ಗೆ ಹೋರಾಟ ಮಾಡಿದವ್ರು ಅವರು. ಆಮೇಲೆ ಇತ್ತಿತ್ತಲಾಗಿ ಆ ಗ್ಯಾಟ್ ಓಪನ್ ಜಾರಿ ಆದ ನಂತರ ಇನ್ನು ನಮ್ಮ ಬದುಕಿಗೆ ಪೆಟ್ಟು ಹತ್ತೈತೆ ಅಂತ ಹೇಳ್ಕಾರ ಅವಾಗ ಹೋರಾಟ ಶುರು ಮಾಡಿದ್ರು ಅವರು. ಅವ್ರು ಮೊದಲಿಂದ ಜಾಗೃತ ಮಾಡ್ಕೊಂತ ಬಂದ್ರೆ ಅವಾಗ ಜಾಗೃತ ಆಗಲಿಲ್ಲ. ಆ ನಂತರ ಅವರು ಅಂಥ ಜಟಿಲ ವಿಷಯಗಳನ್ನು ಅಗದಿ ಸಾಮಾನ್ಯ ರೈತರು ಅಂಥವ್ರಿಗೆಲ್ಲ ತಿಳಿಸ್ಕೊಡ್ತಿದ್ರು ಅವರು. ಅವ್ರ ಭಾಷೆದೊಳಗನ ಅದಕ್ಕೆ ಮನಕ್ಕೆ ಮುಟ್ಟುವಂಗೆ ಮಾತಾಡ್ತಿದ್ರು. ಅದಕ್ಕೆ ಈ ಭಾಗದ ಮಣ್ಣು ಏನೈತಲ್ಲ, ಈ ಮಣ್ಣನ್ನು ಒಂದು ಮುಷ್ಟಿ ಒಳಗೆ ಒಬ್ಬ ಕವಿ ಹೇಳ್ತಾನೆ, ಹಿಡಿಬೇಕು ಅದನ್ನು, ಹಿಡಿದು ನಮ್ಮ ನಡು ಹಣೆಗೆ ಹಚ್ಕೋಬೇಕು. ಆ ಧನ್ಯತೆ ಒಳಗೆ ನಾವೆಲ್ಲ ಬದುಕಬೇಕು. ಅಂಥ ಒಂದು ಮಾರ್ಗ, ಅಂಥ ಒಂದು ಮಣ್ಣಿನಲ್ಲಿ ಈ ಗೌಡರು ಓಡಾಡಿ ಹೋಗಿದ್ದಾರೆ. ಅದನ್ನು ಜಿಲ್ಲೆಯಲ್ಲಿ ಮಾಡಿ ಹೋದಂಥವರಾಗಿದ್ದಾರೆ. ಅವರ ಸ್ಮರಣೆ 80ನೆಯ ವರ್ಷದ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲ ನಮ್ಮ ರೈತ ಬಾಂಧವರು, ಎಲ್ಲ ಹಿರಿಯರು, ಸೈನಿಕರು, ಶಿಕ್ಷಕರು ಮತ್ತು ನಮ್ಮ ರೈತ ಧ್ವನಿಯಾದಂಥ ಬಸವರಾಜ ಅವರು ಎಲ್ಲರೂ ಕೂಡಿಕೊಂಡು ಇವತ್ತ ಬಾಬಾಗೌಡ ಪಾಟೀಲ್ ಅವರ ಮನೆಯ ಮಕ್ಕಳೆಲ್ಲರೂ ಕೂಡಿಕೊಂಡು ಇಲ್ಲಿ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವುದು ಬಹಳ ಒಂದು ಸಂತೋಷದ ವಿಷಯ ಆದಂಥದ್ದಾಗಿದೆ. ರೈತ ಈ ಜಗದ ಬೆನ್ನೆಲುಬು ಅಂತ ಎಲ್ಲರೂ ಹೇಳ್ತಾರ. ರೈತನ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳಿ ಈಗ ಸರ್ ಹೇಳಿದ್ರ, ಆದ್ರೆ ರೈತರನ್ನ ನಾವು ರೈತರಿಗೆ ಮಕ್ಕಳಿಗೆ ಹೆಣ್ಣು ಕೊಡ್ಬೇಕನ್ನೋ ಭಾವನೆಗಳನ್ನ ನಮ್ಮ ರೈತರು ಇಟ್ಕೋತಿಲ್ಲ. ನಮ್ಮ ರೈತರೆಲ್ಲರೂ ನಾವು ಏನ್ ಮಾಡ್ತಾ ಇದ್ದೇವ, ನಾವು ಒಬ್ಬ ನೌಕರಸ್ಥಗೆ ಹೆಣ್ಣು ಕೊಡ್ಬೇಕಂತೇಳಿ ನಮ್ಮ ರೈತರನ್ನ ನಾವು ಮಾಡತ್ತೇವೆ. ನೀವು ರೈತರ ಮಕ್ಕಳಿಗೆ ಕೊಡ್ರಲ್ಲ, ಅದೇನು ದೊಡ್ಡದಾಗೋದು? ಅವ್ರನ್ನ ಬೆಳೆಸ್ರಿ, ಅವ್ರನ್ನ ಉಳಿಸ್ರಿ, ಅವ್ರಿಗೆ ಒಳ್ಳೇದು ಮಾಡ್ರಿ. ಒಳ್ಳೇದು ಮಾಡೋದ್ರಿಂದ ಈ ನಮ್ಮ ರಾಜ್ಯ, ಈ ನಮ್ಮ ಜಿಲ್ಲೆ, ಈ ನಮ್ಮ ತಾಲೂಕಾ ಬೆಳೆಯುವುದರಲ್ಲಿ ಯಾವ ಸಂಶಯ ಇಲ್ಲ ಅಂತ ಇವತ್ತು ಹೇಳ್ಬೇಕಾಕತೆ. ಬದುಕಿರಲು ಕೂಡಬೇಕು, ಕೂಳಿಗಾಗಿ ಅಕ್ಕಿ ಬೇಕು, ಅಕ್ಕಿ ಬೆಳೆಯುವ ರೈತ ಬೇಕು ಈ ಜಗಕ್ಕೆ. ಅವನು ಇದಿಲ್ಲಂದ ರೈತ ಒಕ್ಕದಿದ್ದರೆ ಬಿಕ್ಕುವುದು ಈ ಜಗವೆಲ್ಲ ಅಂತ ಹೇಳಿದಾರ. ರೈತ ಒಕ್ಕಬೇಕು, ಒಕ್ಕಿ ಎಲ್ಲರಿಗೆ ಅನ್ನ ಹಾಕುವಂತ ಅನ್ನದಾತ ಯಾರಂತ ಕೇಳಿದ್ರೆ ಆ ರೈತ ಅಂತ ಇವತ್ತಿನ ದೋಷ ಹೇಳ್ಬೇಕಾಕತಿ. ಇವ್ರು ಎಲ್ಲರಿಗೂ ಬೆನ್ನೆಲುಬು ಆಗಿ ನಮ್ಮ ದಿವಂಗತ ಬಾಬಾಗೌಡ ಪಾಟೀಲ್ ಅವರು ರೈತರಾಗಿ ಹೋರಾಡಿದಂಥವರು. ಜಿಲ್ಲೆಯಲ್ಲಿ ತಮ್ಮ ಮಕ್ಕಳನ್ನು ಬೆಳೆಸಿದಂಥವರಲ್ಲ, ಇಡೀ ನಮ್ಮ ಜಿಲ್ಲೆಯ ಮಕ್ಕಳೆಲ್ಲ ನನ್ನ ಮಕ್ಕಳು, ಇಡೀ ನಮ್ಮ ಜಿಲ್ಲೆ ರೈತರೆಲ್ಲ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಎಲ್ಲರನ್ನು ಬೆಳೆಸಿದಂತ ಒಬ್ಬ ದಿವಂಗತ ಬಾಬಾಗೌಡ ಪಾಟೀಲ್ ಸ್ಮರಣೆ ಈ ಜಗಕ್ಕೆಲ್ಲಕ್ಕೂ ಬೇಕಾದಂಥದ್ದಾಗಿದೆ. ಅವರ ಸ್ಮರಣೆಯಲ್ಲಿ, ಅವರ ಮಾರ್ಗದಲ್ಲಿ ನಾವು ನಡೆದುಕೊಂಡು ಎಲ್ಲರೂ ರೈತರಾಗಲಿ, ಶಿಕ್ಷಕರಾಗಲಿ ಮತ್ತು ಸೈನಿಕರಾಗಲಿ, ಮೀಡಿಯಾದವರಾಗಲಿ ಎಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗಿದ್ದೇ ಆದರೆ ಜೀವನದಲ್ಲಿ ಒಳ್ಳೇದೇ ಆಕತಿ. ನಡೆದಂತೆ ನುಡಿ ಇದೇ ಜನ್ಮ ಕಡಿ ಅಂತ ಹೇಳಿದಾರ. ಮಾನವ ಜನ್ಮ ಬಹಳ ದೊಡ್ಡದೈತಿ. 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ಮ್ಯಾಗ ನಾವು ರೈತರು ನಮ್ಮ ಹೆಗಲ ಮೇಲೆ ಒಂದು ರೈತ ಸಂಘದ ಒಂದು ಹಸಿರು ಟಿವಾಲನ್ನು ಹಾಕಿದ ಮ್ಯಾಗ ನಾವು ನಿಷ್ಠೆಯಿಂದ, ಭಾವನೆಯಿಂದ, ಸುಳ್ಳು ಹೇಳದೆ, ಲಂಚ ತೆಗೆದುಕೊಳ್ಳದೆ ಸೇವೆಯನ್ನು ಮಾಡುವುದೇ ನಮ್ಮ ಧರ್ಮ ಅಂತ ತಿಳ್ಕೊಂಡು ಸರ್ವೇ ಜನ ಸುಖಿನೋ ಭವಂತು, ಸರ್ವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯ. ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ಸಹ ಬಂದು ಅವರ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ದಾರೆ. ಬನ್ನಿ ಅವ್ರ ಜೊತೆ ಡಿಸ್ಕಷನ್ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ನಿಮ್ಮ ರಾಜಕೀಯ ಹೊರತು ಅಲ್ಲದೆ ರೈತಪರ ಹೋರಾಟಗಳಲ್ಲಿ ನಿಮ್ಗೆ ವಿಶೇಷವಾಗಿ ಸಾಕಷ್ಟು ಮಾರ್ಗದರ್ಶಿ ಆಗಿದ್ರು, ತುಂಬಾ ಹತ್ರದಿಂದ ಬಲ್ಲೆ. ಡೆಫಿನೆಟ್ಲಿ ಸುಮಾರು 80ರ ದಶಕದಿಂದ ಹಿಡ್ಕೊಂಡು ಅವರ ಲಿಂಗೈಕ್ಯ ದಿವಸವರೆಗೆ ಅವ್ರ ಮೇಲೆ ನಮ್ಮ ಫ್ಯಾಮಿಲಿ ಸಂಪರ್ಕ ಮೊದಲಿನಿಂದ ಇದ್ದಂಥ. ಯಾಕಂದ್ರೆ ನಮ್ಮ ತಂದೆ ಮತ್ತು ಅವ್ರು ಒಳ್ಳೆಯ ಸ್ನೇಹಿತರಾಗಿದ್ದರು. ಅವಾಗಿನ ಕಾಲದಿಂದ ಹಿಡ್ಕೊಂಡು ಇವತ್ತಿನವರೆಗೂ ಆ ಫ್ಯಾಮಿಲಿ ಜೊತೆ ನಮ್ಮ ಸಂಪರ್ಕ ಐತಿ. ಅದ್ರ ಜೊತೆಗೆ ಆ ರೈಟ್ ಹೋರಾಟದಲ್ಲಿ ಕೂಡ ನಮ್ಮ ತಂದೆನ ಪಾತ್ರ ಕೂಡ ಅವ್ರ ಜೊತೆ ಇದ್ದಂಥವ್ರು. ಹೀಗಾಗಿ ಅದು ಮುಂದುವರೆದಂಥ ಭಾಗ ಇತ್ತು. ಸೆಕೆಂಡ್ ಅಂತಂದ್ರೆ ಜೊತೆಗೆ ನನಗೂ ಸಾಕಷ್ಟು ಸಲಹೆ ಸೂಚನೆಗಳು ತಮ್ಮ ಜೀವತಾವಧಿಯಲ್ಲಿ ಕೊಟ್ಟಿದ್ದರು. ಒಳ್ಳೆಯ ಸಲಹೆಗಳನ್ನು ಕೊಡ್ತಿದ್ರು, ರೈತರ ಪರವಾಗಿದ್ದಂಥ ಸಲಹೆಗಳನ್ನು ಕೊಡ್ತಿದ್ರು. ಇಂತಿಂಥವು ಆಗಬೇಕು, ಇಂತಿಂಥವು ಆಗಬಾರ್ದು, ಇವು ಮಾರಕ, ಇವು ಒಳ್ಳೆಯವು, ಈ ರೈತ ಕುಲಕ್ಕೆ ಅನ್ನುವಂಥದ್ದನ್ನ ತಿಳುವಳಿಕೆ ಹೇಳ್ತಿದ್ರು. ಡೆಫಿನೆಟ್ಲಿ ಈಗ ಭಾಳಷ್ಟು ಹೋರಾಟದಲ್ಲಿ ಕೂಡ ನಾನು ಸಕ್ರಿಯವಾಗಿ ಪಾಲ್ಗೊಳ್ತಿದ್ದೀನಿ. ರೈತರಿಗೆ ಬಹುತೇಕ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವರಿಗೆ ಹಾಕಿಕೊಂಡಂಥ ಬೇಡ ಅವ್ರು ಇಟ್ಕೊಂಡಂಥ ವಿಚಾರಗಳನ್ನ ಸರ್ಕಾರಕ್ಕೆ ಮುಟ್ಟಿಸಲ್ಲಿ ಎಲ್ಲರೂ ವಿಫಲ ಆಗಿದ್ದೆವು. ಇವತ್ತಿವರೆಗೂ ಯಾವುದೂ ಒಳ್ಳೆ ಸಿಕ್ವಲ್ತು.
ಅವ್ರು ಇಟ್ಕೊಂಡಂಥ ಅವ ಆ ನೇಚರ್ ಅವು ಏನು ರೈತರಿಗೆ ಬೇಕಾದಂಥ ಸರ್ಕಾರದಿಂದ ಸೌಲಭ್ಯಗಳಾಯ್ತು, ಪಾಲಿಸೀಸ್ ಆಯ್ತು, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಏನೇನು ಎಲ್ಲೆಲ್ಲಿ ಸರ್ಕಾರ ಎಡವತ್ತೈತಿ, ಎಲ್ಲೆಲ್ಲಿ ರೈತರು ಎಡವತ್ತವು, ಪಾಲಿಸೀಸ್ ಸೆಂಟ್ರಲ್ ಗೌರ್ಮೆಂಟ್ದು, ಇಂಟರ್ನ್ಯಾಷನಲ್ ಪಾಲಿಸೀಸ್, ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ಮತ್ತು ಎಲ್ಲ ದೃಷ್ಟಿಕೋನ ಎಲ್ಲ ಒಳ್ಳೆ ವಿಚಾರಗಳನ್ನ ಓದ್ಕೊಂಡವರು ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಬಲ್ಲವ್ರು ಅಂಥವ್ರಾಗಿದ್ರು. ಜಗಬೇಕಾಗಿತ್ತು ಇನ್ನಷ್ಟು ಸಂಘಟನೆ ತೀವ್ರವಾಗಿ ಮಾಡ್ಕೊಂಡ ಹೋರಾಟದ ಫಲವಾಗಿ ಇನ್ನೇನಾದ್ರೂ ಸಿಗ್ತಿತ್ತು. ಬಟ್ ಹಾಕಿ ಕೊಟ್ಟಂತ ಆದರ್ಶಗಳು ಇವತ್ತಿನ ದಿನಮಾನದಾಗ ಆಗಿನ ರೈತ ಇದೊಂದು ಬಹಳ ಶಕ್ತಿ ಇದೆ ನಿಜವಾಗ್ಲೂ. ಇವತ್ತ ನಾನ್ ತಮಗ್ ಒಂದ್ ಹೇಳೋದಂದ್ರೆ ವ್ಯಕ್ತಿ ಹಾಗೂ ವ್ಯಕ್ತಿತ್ವಕ್ಕೆ ಎರಡ ವ್ಯತ್ಯಾಸ ಐತಿ. ವ್ಯಕ್ತಿಗೆ ವ್ಯಕ್ತಿತ್ವ ಐತಂದ್ರ ಅವ 100 ಕಾಲ್ ಬಾಳ್ತಾನ, ಅದ ವ್ಯಕ್ತಿತ್ವ ಇಲ್ಲದ ವ್ಯಕ್ತಿ ಇದ್ದು ಸತ್ತಂಗ. ಆದ್ರೆ ಇವತ್ ಬಾಬಾ ಕೂಡ ಅಜ್ಜ ನಮ್ ಜೊತೆ ಇಲ್ಲ ಅನ್ನೋದು ಅಂದ್ಬಿಟ್ರೆ ಅವ್ರು ಹಾಕಿ ಕೊಟ್ಟಂತ ಎಲ್ಲ ನಮಗ ದಾರಿಗಳು ಇವತ್ತ ಬಹಳ ಒಳ್ಳೆ ರೀತಿಯಿಂದ ಅವರೆಲ್ಲ ನಮಗ ದಾರಿ ತೋರಿಸ್ಕೊಟ್ಟಾರ. ನಿಜವಾಗ್ಲೂ ಅಂತ ಒಂದು ಧೀಮಂತ ನಾಯಕ ಇನ್ನೂ ಇದ್ರೆ ಇನ್ನೂ ಎಲ್ಲ ನಂದು ರೈತ ಕುಲಕ್ಕಾಗಿರ್ಬೋದು ಎಲ್ಲ ನಮಗೊಂದು ಆಸರೆ ಆಗಿರ್ತಿದ್ರು. ನಿಜವಾಗ್ಲೂ ಇವತ್ತು ಅವ್ರ ಹುಟ್ಟು ಹಬ್ಬ. ಅವ್ರು ಇಲ್ಲ ಅಂದ್ರೆ ಸಹಿತ ಇವತ್ತು ಎಲ್ಲ ಒಂದು ನಮ್ಮ ಹಿರಿಯರಾಗಿರ್ಬೋದು ಎಲ್ಲ ಸಹೋದರ ಕುಡ್ಕೊಂಡು ಇವತ್ತು ಅವ್ರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ಇವತ್ತು ಬಹಳ ಯಶಸ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.